ಜಯ ಹೋಲ್ಸೇಲ್ ಸ್ಯಾರೀಸ್ ಎಲ್ಲಾ ರೀತಿಯ ಶುಭ ಕಾರ್ಯಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಜಯ ಹೋಲ್ಸೇಲ್ ಸ್ಯಾರೀಸ್. ಮನೆಯಲ್ಲಿಯೇ ಬಟ್ಟೆ ವ್ಯಾಪಾರ ಮಾಡಲು ಯೋಚಿಸುತ್ತಿದ್ದೀರಾ? ಯಾವ ಹೋಲ್ಸೇಲ್ ಅಂಗಡಿಯಲ್ಲಿ ಬಟ್ಟೆ ಖರೀದಿಸಬೇಕು ಎಂದು ಗೊಂದಲದಲ್ಲಿದ್ದೀರಾ? ಹಾಗಾದರೆ ಒಮ್ಮೆ ಭೇಟಿ ನೀಡಿ ಜಯ ಹೋಲ್ಸೇಲ್ ಸ್ಯಾರೀಸ್. ನಮ್ಮಲ್ಲಿ 80 ರೂಪಾಯಿಯಿಂದ ಹಿಡಿದು 10,000ವರೆಗಿನ ಜಾರ್ಜೆಟ್ ಸ್ಯಾರೀಸ್, ಕಾಟನ್ ಸ್ಯಾರೀಸ್, ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ ಸ್ಯಾರೀಸ್, ಗದ್ವಾಲ್ ಕಾಟನ್ ಸ್ಯಾರೀಸ್, ಬನಾರಸ್ ಸ್ಯಾರೀಸ್ ಹಾಗೂ ವಿವಿಧ ತರಹದ ರೆಡಿಮೇಡ್ ಡ್ರೆಸ್ಗಳು, ಅದೇ ರೀತಿ ಬ್ರಾಂಡೆಡ್ ಉಡುಪುಗಳು ನಮ್ಮಲ್ಲಿ ಲಭ್ಯವಿವೆ. ಒಮ್ಮೆ ಭೇಟಿ ನೀಡಿ ಜಯ ಹೋಲ್ಸೇಲ್ ಸ್ಯಾರೀಸ್. ವಿಳಾಸ ಕ್ಲಾತ್ ಬಜಾರ್, MG ರೋಡ್, ರಾಯಚೂರು. ಮೊಬೈಲ್ ನಂಬರ್ 7619168785 ಹಾಗೂ 9019435988. ಎಲ್ಲ ಸದಸ್ಯರಿಗೆ ಇವತ್ತು ಅಂತಲೇ ಹೇಳ್ಬೋದು. ಯಾಕಂದ್ರೆ ಅತ್ಯಂತ ಸುಸಜ್ಜಿತವಾಗಿರ್ತಕ್ಕಂಥ ವಕೀಲರ ಭವನ ಮಾನ್ಯರೇ, ಗೌರವ ರಕ್ಷೆಯು ತಮ್ಮ ಪರಿವೀಕ್ಷಣೆಗೆ ಸಜ್ಜಾಗಿದೆ. ಗೌರವ ರಕ್ಷೆ, ಪೂಜಾ ಶಸ್ತ್ರ. ಗೌರವ ರಕ್ಷೆ, ವಿಸರ್ಜನೆ. ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ಜಿಲ್ಲಾ ನ್ಯಾಯಾಂಗ ಲೋಕೋಪಯೋಗಿ ಇಲಾಖೆ ತಾಲೂಕು ವಕೀಲರ ಸಂಘ ಸಂಯುಕ್ತಾಶ್ರಯದಲ್ಲಿ 2022-23ನೇ ಸಾಲಿನಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ 3 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾದ ನೂತನ ವಕೀಲರ ಭವನದ ಕಟ್ಟಡವನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯ ಹಾಗೂ ರಾಯಚೂರು ಜಿಲ್ಲೆಯ ಆಡಳಿತಾತ್ಮಕ ನ್ಯಾಯಮೂರ್ತಿಗಳಾದ MGGS ಕಮಲ್ ಅವರು ಉದ್ಘಾಟಿಸಿ ಮಾತನಾಡಿದರು. ಈ ಕಟ್ಟಡವು ಕೇವಲ ವಕೀಲರ ಭವನದ ಕಟ್ಟಡವಾಗಿರದೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಭವನವಾಗಬೇಕು. ಮಾನ್ವಿ ನ್ಯಾಯಾಲಯವು ಶತಮಾನವನ್ನು ಕಂಡಿದ್ದು, ನ್ಯಾಯಾಲಯದಲ್ಲಿ 50 ವರ್ಷಕ್ಕೂ ಹೆಚ್ಚು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಅನೇಕ ಹಿರಿಯ ನ್ಯಾಯಾಧೀಶರಿದ್ದು, ಅವರು ಮುಂದೆ ಬರುವ ಪೀಳಿಗೆಗೆ ಸ್ಫೂರ್ತಿಯಾಗಿದ್ದಾರೆ. ವಕೀಲರಾಗಿ, ನ್ಯಾಯಮೂರ್ತಿಯಾಗಿ, ಕಕ್ಷಿದಾರರಾಗಿ ಯಾವುದೇ ಸಂಬಂಧವಿಲ್ಲದೆ ಇರುವ ಸಾಮಾನ್ಯ ವ್ಯಕ್ತಿಯಾಗಿ ಸಮಾಜವನ್ನು ನೋಡುವುದೇ ಬೇರೆಯಾಗಿರುತ್ತದೆ. ಪ್ರತಿಯೊಂದಕ್ಕೂ ಒಂದಕ್ಕೊಂದು ಸಂಬಂಧವಿರುತ್ತದೆ. ಮನುಷ್ಯನಿಗೆ ಊಟ, ಬಟ್ಟೆ, ಮನೆ ಈ ಅವಶ್ಯಕತೆ ಮೀರಿದ ನಂತರ ಜೀವನದಲ್ಲಿ ಇರುವುದೇ ವೈಯಕ್ತಿಕ ಅವಶ್ಯಕತೆಗಳಾದ ಹಣಕಾಸು, ವ್ಯಾಪಾರ, ಆಸ್ತಿಯನ್ನು ಕಾಪಾಡಿಕೊಳ್ಳುವ ವಿಷಯಗಳು, ಕುಟುಂಬದಲ್ಲಿನ ವಿವಾಹ, ಜೀವನಾಂಶ, ಮಕ್ಕಳನ್ನು ಸುಪರ್ದಿಗೆ ಪಡೆದುಕೊಳ್ಳುವುದು ಸೇರಿದಂತೆ ಮನುಷ್ಯ ಪ್ರಪಂಚದಲ್ಲಿ ಜೀವಂತವಾಗಿರಬೇಕಾದರೆ ಈ ಎಲ್ಲಾ ವಿಷಯಗಳಿಗೆ ಸ್ಪಂದಿಸುವ ಏಕೈಕ ಸಂಸ್ಥೆ ನ್ಯಾಯಾಂಗ ಸಂಸ್ಥೆಯಾಗಿದೆ. ಕೇವಲ ವಕೀಲರಿಗೆ, ನ್ಯಾಯಾಧೀಶರಿಗೆ ಮಾತ್ರ ಸಂಬಂಧಿಸಿದ್ದಲ್ಲ.
ನಿಮ್ಮದಲ್ಲ, ಪ್ರತಿಯೊಬ್ಬರದ್ದಾಗಿದೆ. ಪ್ರತಿಯೊಂದು ವ್ಯಾಜ್ಯದಲ್ಲಿ ಕೂಡ ಕಾನೂನು ಸೇರಿಕೊಂಡಿರುತ್ತದೆ. ಪ್ರತಿಯೊಂದು ಕಾಯ್ದೆ ಕೂಡ ಅನೇಕ ವಿಧಗಳಲ್ಲಿ ಬಳಸಲ್ಪಡುತ್ತದೆ. ಅವುಗಳನ್ನು ಬಳಕೆ ಮಾಡುವ ಕೌಶಲ್ಯವನ್ನು ವಕೀಲರು ಕಲಿಯುವ ಅವಶ್ಯಕತೆ ಇರುತ್ತದೆ. ಇಂದಿನ ದಿನಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನದ ಬಳಕೆ ಹೆಚ್ಚಾಗಿದ್ದು, ಇಂತಹ ತಂತ್ರಜ್ಞಾನ ಬಳಸಿಕೊಳ್ಳುವ ಮೂಲಕ ಕಕ್ಷಿದಾರರಿಗೆ ನ್ಯಾಯವನ್ನು ಒದಗಿಸಿಕೊಡಬಹುದು. ರಾಜ್ಯದಲ್ಲಿನ ಅನೇಕ ಕಾರಾಗೃಹಗಳಲ್ಲಿ ಇಂದಿಗೂ ಕೂಡ ಕುಟುಂಬದವರಿಂದ ದೂರವಾಗಿ ಯಾವುದೇ ಕಾನೂನಿನ ನೆರವಿಲ್ಲದೆ ವಿಚಾರಣಾಧೀನ ಕೈದಿಗಳಾಗಿ ತಮಗೆ ದೊರೆಯುವ ಶಿಕ್ಷೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕಾರಾಗೃಹದಲ್ಲಿ ಕಳೆಯುತ್ತಿರುವವರಿದ್ದಾರೆ. ಅಂತವರಿಗೂ ಕೂಡ ಕಾನೂನಿನ ನೆರವು ನೀಡಬೇಕು ಎನ್ನುವ ಉದ್ದೇಶದಿಂದ ಅಂತಹ ವಿಚಾರಣಾಧೀನ ಕೈದಿಗಳಿಗಾಗಿ ಅಮಿಕಸ್ ಕ್ಯೂರಿಗಳ ನೇಮಕಗೊಳಿಸುವುದಕ್ಕೆ ಕ್ರಮ ಕೈಗೊಳ್ಳಲಾಗಿದೆ. ವಕೀಲರ ಸಂಘವು ಕೂಡ ಅಂತವರನ್ನು ಗುರುತಿಸಿ ಕಾನೂನಿನ ನೆರವು ನೀಡುವ ಕಾರ್ಯವನ್ನು ಕೈಗೊಳ್ಳುವುದರಿಂದ ಅನುಕೂಲವಾಗುತ್ತದೆ. ವಕೀಲರ ಸಂಘದ ಕಟ್ಟಡದಲ್ಲಿ ಕಿರಿಯ ನ್ಯಾಯವಾದಿಗಳಿಗೆ ಹಿರಿಯ ನ್ಯಾಯವಾದಿಗಳು ಹಾಗೂ ಸಂಪನ್ಮೂಲ ವ್ಯಕ್ತಿಗಳಿಂದ ನ್ಯಾಯಮೂರ್ತಿಗಳಿಂದ ಕಾನೂನು ವಿಷಯ ಕುರಿತು ಕಾರ್ಯಾಗಾರಗಳನ್ನು ನಡೆಸುವ ಮೂಲಕ ವಕೀಲರ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬಹುದಾಗಿದೆ ಎಂದು ತಿಳಿಸಿದರು. ನಿಜವಾಗ್ಲೂ ಈ ಒಂದು ಸಮಾರಂಭಕ್ಕೆ ಬಂದು ಒಂದು ಹೆಮ್ಮೆನೂ ಅನ್ನಿಸ್ತಾ ಉಂಟು, ಒಂದು ಸಂತೃಪ್ತಿನೂ ಅನ್ನಿಸ್ತಾ ಉಂಟು. ವಕೀಲ ಭವನದ ಉದ್ಘಾಟನೆಗೋಸ್ಕರ ನಮ್ಮ ಮಾನ್ಯ ನ್ಯಾಯಮೂರ್ತಿಗಳಾದ ಎಂ.ಐ. ಅರುಣ್ ಸಾಹೇಬರು ಬಂದು ಅಡಿಗಲ್ಲು ಹಾಕಿದರು. ಅದರ ನಂತರ ಹಲವಾರು ಅಡ್ಮಿನಿಸ್ಟ್ರೇಟಿವ್ ಜಡ್ಜಸ್ ಬಂದು ಹೋದರು. ನನಗೆ ಇವಾಗ ಒಂದು ಎರಡು ವಾರದ ಹಿಂದೆ ನೀವು ಇನ್ಚಾರ್ಜ್ ಕೊಟ್ಟರು. ನನ್ನ ಹೆಸರಲ್ಲಿ ಬರೋಕ್ಕೆ ನಾನು ಯೋಗ್ಯತೆಯನ್ನು ಅನ್ನಿಸ್ತು ನನಗೆ. ಯಾಕಂದರೆ ಬೇರೆಯವರೆಲ್ಲ ಶ್ರಮ ಪಟ್ಟಿದ್ದಾರೆ. ಬಹುಶಃ ಅವರ ಮಾರ್ಗದರ್ಶನ ಮತ್ತು ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಧೀಶರ ಬಾಳ್ಗೆ ಅವರು ಅವರ ಸ್ವತಃ ಮುತುವರ್ಜಿ ವಹಿಸಿ ಏನು ಕಾರ್ಯಕ್ರಮ, ಅದಕ್ಕೇನೊಂದು ಇವತ್ತು ನಮ್ಮ ಕಣ್ಮುಂದೆ ಕಾಣ್ತಾ ವಕೀಲ ಸಂಘದವರು, ಮಾನವೀಯ ಜನಸಾಮಾನ್ಯರು, ವಕೀಲರು, ಈ ಎಲ್ಲರಿಗೂ ಇದರ ಶ್ರೇಯ ಸಲ್ಲಿಸಬೇಕು. ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾನು ಕಾಲ್ ಬಂತು ನಮ್ಮ ಮಾರುತಿ ಎಸ್ ಬಾಗ್ಡೆ ಸಾಹೇಬರಿಂದ. ಆರೋಗ್ಯ ಹೇಗಿತ್ತು ಅಂತ ಕೇಳಿಲ್ಲ ಅವರು. ಸಾಹೇಬ್ರೆ ಇದೊಂದು ಬಿಲ್ಡಿಂಗ್ ಇನಾಗ್ರೇಟ್ ಆಗಬೇಕು ಅಂದರು. ನಾನು ಧಾರವಾಡದಲ್ಲಿದ್ದೆ, ಇನ್ನು ಬೆಂಗಳೂರು ಬಂದಿರಲಿಲ್ಲ. ನನಗೊಂದು ವಾರ ಟೈಮ್ ಕೊಡಿ, ನೋಡ್ತೀನಿ. ಅದು ಆಗಿಬಿಟ್ಟಿದೆ, ಬಿಲ್ಡಿಂಗ್ ಆಯ್ತು ನೋಡೋಣ. ಐ ಹ್ಯಾಡ್ ಟು ಗೋ ಔಟ್ ಫಾರ್ 2 days. ಈಗ ಡೆಲ್ಲಿಗೆ ಹೋಗೋ ಪ್ರೋಗ್ರಾಮ್ ಇತ್ತು. ಅಲ್ಲಿಂದ ಬಂದ ತಕ್ಷಣ ಮಾರನೇ ದಿನ ಹರೀಶ್ ಸಾಹೇಬರು ಬಂದರು. ವಕೀಲರು ಬಂದು ನಿಂತ್ಬಿಟ್ಟೆ ಎಲ್ಲ ಕಾದಿಟ್ಕೊಂಡು. ಸೊ ಇನ್ನೊಂದು ವಾರದಲ್ಲಿ ನಮ್ಮ ಸ್ವತಂತ್ರ ದಿನಾಚರಣೆ ಕೂಡ ಆಚರಿಸ್ತಾ ಇದ್ದೀವಿ. ಅದು ಮುಂಚಿತವಾಗಿಯೇ ಕಟ್ಟಡ ಬಂದ್ಬಿಟ್ರೆ ಭಾಳ ಉತ್ತಮ. ಆಯ್ತು ನೋಡೋಣ. ಅವ್ರಿಗೆ ಹೇಳಿ ಮುಖ್ಯ ನ್ಯಾಯಮೂರ್ತಿಗಳಿಗೆ ಭೇಟಿ ಮಾಡಿ ಅಂತ ಅವ್ರಿಗೆ ಹೇಳಿದ ನಂತರ ಅವ್ರು ಹೋಗಿ ಭೇಟಿ ಮಾಡಿದ್ರು. ನಂತರ ನಾನು ಔಪಚಾರಿಕವಾಗಿ ಹೋಗಿ ಮುಖ್ಯ ನ್ಯಾಯಮೂರ್ತಿಗಳಿಗೆ ಮೀಟ್ ಮಾಡಿದೆ. ಅವರು ಕೂಡ ಇಲ್ಲಿಗೆ ಬರಲಿಕ್ಕೆ ಬಹಳ ಉತ್ಸುಕರಾಗಿದ್ದರು. ಅವರಿಗೆ ಹೊಸದಾಗಿ ಬಂದಿದ್ದಾರೆ, ಇಲ್ಲಿ ಬರಲಿಕ್ಕೆ ಬಹಳ ಇಷ್ಟಪಟ್ಟರು. ಅಭಿಲಾಷೆ ಇತ್ತು ಅವರಿಗೆ. ಅನಿವಾರ್ಯದಿಂದ ಅವರ ಬೇರೆ ಕಾರ್ಯಗಳಿಂದ ಅವ್ರು ಹೇಳಿದ್ರು, ನನಗೆ ಬರಲಿಕ್ಕೆ ಆಗೋದಿಲ್ಲ, ದಯವಿಟ್ಟು ತಾವು ಹೋಗಿ ನನ್ನ ಪರವಾಗಿ ಅಲ್ಲಿರೋರು ಎಲ್ರಿಗೂ ಸುಗಲುಗಳು, ಕಿಟಕಿಗಳು ಕಾಣ್ಬೋದು, ಅಲ್ಲಿ ಆ ಎ ಸಿಗಳು ಕಾಣ್ಬೋದು. ಬೆಳಿಗ್ಗೆ ನಾನಲ್ಲಿ IB ಇರಬೇಕಾದ್ರೆ ನಮ್ಮ ಅಧ್ಯಕ್ಷರು ಅವರ ಮಗಳನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. 6ನೇ ತರಗತಿ ಓದ್ತಿದ್ದಾಳೆ. 4ನೇ ತರಗತಿ ಓದ್ತಿದ್ದಾಳೆ. ಏನಮ್ಮ ಆಗ್ತೀಯ? ಜನರಲ್ ಕ್ವಶನ್ ಕೇಳ್ತೀವಿ ನಮ್ಮ ಮಕ್ಕಳಿಗೆ, ಆವಾಗಲೇ ಟೆನ್ಷನ್. ಏನಾಗ್ತೀಯಾ ಅಂತ ಕೇಳ್ತೀವಿ. ನಾನು ಹೇಳಿದೆ, ತಪ್ಪು ತಿಳ್ಕೊಬೇಡಮ್ಮ, ಎಲ್ಲರೂ ಕೇಳ್ತಾರೆ, ಏನಾಗ್ತೀಯಾ? DC ಆಗ್ತೀನಿ. ಸೊ ನಾನೇನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಥರ ಸಮಾರಂಭ ಸಂಸ್ಥೆಗಳು ಮುಂದೆ ಬರುವಂತಹ ಪೀಳಿಗೆಗೆ ಸ್ಫೂರ್ತಿಯಾಗಿರುತ್ತೆ. ಇದೊಂದು ಬರೀ ಕಟ್ಟಡವಾಗಿರಬಾರ್ದು. ಹಲವಾರು ಕಾರ್ಯಕ್ರಮಗಳು ನೀವು ಈಗಾಗಲೇ ಹಮ್ಮಿಕೊಂಡಿದ್ದೀರಾ. ಇವತ್ತು ನಾನು ವಕೀಲನಾಗಿದ್ದೆ, ಒಂದು 5 ವರ್ಷದಿಂದ ಈ ಕಡೆ ಬಂದು ಕೂತಿದ್ದೇನೆ. ವಕೀಲನಾಗಿ ಸಮಾಜ ನೋಡೋದು ಒಂದು ರೀತಿ, ನ್ಯಾಯಾಧೀಶನಾಗಿ ನ್ಯಾಯಮೂರ್ತಿಯಾಗಿ ಒಂದು ಸಮಾಜ ನೋಡೋದು ಒಂದು ದೃಷ್ಟಿ ಬೇರೆ, ಕಕ್ಷಿದಾರನಾಗಿ ಒಂದು ಸಮಾಜ ನೋಡೋದು ಬೇರೆ. ಇವೆರಡಕ್ಕೂ ಸಂಬಂಧ ಇಲ್ಲದೆ ಸಾಮಾನ್ಯ ಮನುಷ್ಯಾಗಿ ಈ ಸಮಾಜ ನೋಡೋದು ಬೇರೆ. ಆದರೆ ಒಂದು something called a golden thread which runs with everyone.
ಒಂದು ದಾರ ಪ್ರತಿಯೊಬ್ಬರಿಗೊಂದು ಹೂವಿನ ಥರ ಹೆಣೆದಿರ್ತದೆ. ಅದೇನೆಂದರೆ ಮನುಷ್ಯನಿಗೆ ಊಟ, ಬಟ್ಟೆ, ಮನೆ ಈ ಅವಶ್ಯಕತೆ ಮೀರದ ನಂತರ ಅವನ ಜೀವನದಲ್ಲಿ ಇರೋದೇ ಅವನ ಪರ್ಸನಲ್ ನೀಡ್ಸ್, ಅವನ ವೈಯಕ್ತಿಕ ಅವಶ್ಯಕತೆಗಳು, ಪರ್ಸನಲ್ ಥಿಂಗ್ಸ್ ದಟ್ ಕುಡ್ ಬಿ ಟು ಸ್ಟಾರ್ಟ್ ವಿತ್ ಹಿಸ್ ರೆಪ್ಯುಟೇಷನ್. ಅವಾಗಲೇ ಹೇಳಿದ್ರು ಫ್ಯಾಮಿಲಿ ಕೋರ್ಟ್ ಬಗ್ಗೆ ಹೇಳಬೇಕಂದ್ರೆ ಬಹಳ ಮುಖ್ಯ ಅಂತ ಅವರು ಬಸವರಾಜ್ ಅದಕ್ಕೆ ಹೇಳಿದ್ರು. ಒಂದೊಂದು ವಿಷಯ ಹೇಳ್ಬಿಟ್ರು ಫ್ಯಾಮಿಲಿ ಜೊತೆ ಬಗ್ಗೆ ಬಹಳ ಮುಖ್ಯವಾದ ಅವರ ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು, ಅದು ವಿವಾಹಕ್ಕೆ ಸಂಬಂಧಪಟ್ಟಿರ್ಬೋದು ಅಥವಾ ಮೇಂಟೆನೆನ್ಸ್ಗೆ ಸಂಬಂಧಪಟ್ಟಿರ್ಬೋದು ಅಥವಾ ಮಕ್ಕಳ ಕಸ್ಟಡಿ ಪಟ್ಟಿರ್ಬೋದು, ನನ್ನ ಆಸ್ತಿಯ ಬಗ್ಗೆ ಇರ್ಬೋದು, ನನ್ನ ಆಸ್ತಿ ಕಾಪಾಡುವುದರಲ್ಲಿ ಬೇರೆ ಯಾರೋ ಹಡ್ಕೊಂಡು ಆಸ್ತಿ ವಿಷಯ ಇರ್ಬೋದು, ಹಣಕಾಸಿನ ವಿಷಯ ಇರ್ಬೋದು, ವ್ಯಾಪಾರ, ಹಲವಾರು ವಿಷಯಗಳಿರ್ಬೋದು. ಇದೆಲ್ಲ ಈ ಪ್ರಪಂಚದಲ್ಲಿ ಮನುಷ್ಯ ಜೀವಂತವಾಗಿರಬೇಕಾದ್ರೆ ಈ ವಿಷಯಗಳನ್ನ ಸ್ಪಂದಿಸುವಂತಹ ಒಂದೇ ಒಂದು ಸಂಸ್ಥೆ ಈ ನ್ಯಾಯಾಂಗ ಸಂಸ್ಥೆ. ಸೊ ಹಾಗಾಗಿ ಕೇವಲ ವಕೀಲರಾಗಲಿ, ನ್ಯಾಯಾಧೀಶರಾಗಲಿ ಅಥವಾ ಕಕ್ಷಿದಾರಿಗಾಗಿ ಮಾತ್ರ ಇದು ಸೀಮಿತ ಅಲ್ಲ. ಇದು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಸಚಿವರಾದ ಎನ್ಎಸ್ ಬೋಸರಾಜು ಮಾತನಾಡಿ, ಸಂವಿಧಾನಬದ್ಧವಾಗಿ ಸಿಗಬೇಕಾದ ನ್ಯಾಯಾಲಯದಿಂದ ಮಾತ್ರ ದೇಶದ ಎಲ್ಲರಿಗೂ ಕೂಡ ದೊರೆಯುವುದಕ್ಕೆ ಸಾಧ್ಯ. ಜನಸಾಮಾನ್ಯರಿಗೆ ನ್ಯಾಯ ದೊರೆಯುವಲ್ಲಿ ವಕೀಲರ ಪಾತ್ರ ಮಹತ್ವದ್ದಾಗಿರುತ್ತದೆ ಎನ್ನುವ ಉದ್ದೇಶದಿಂದ ರಾಜ್ಯ ಸರ್ಕಾರವು ರಾಜ್ಯದ ಎಲ್ಲಾ ನ್ಯಾಯಾಲಯಗಳಿಗೂ ಕೂಡ ಅಗತ್ಯವಾದ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವುದಕ್ಕೆ ರಾಜ್ಯದ ಕಾನೂನು ಸಚಿವರಾದ ಎಚ್.ಕೆ. ಪಾಟೀಲ್ ಅವರು ನಿರ್ವಹಿಸುತ್ತಿದ್ದಾರೆ. ರಾಯಚೂರು ಜಿಲ್ಲಾ ನ್ಯಾಯಾಲಯಕ್ಕೆ ಅಗತ್ಯವಿರುವ ಕಟ್ಟಡಗಳನ್ನು ಕೂಡ ಮಂಜೂರು ಮಾಡಿ 2 ಕೋಟಿ ಅನುದಾನವನ್ನು ನೀಡಿದ್ದಾರೆ. ಮಾನ್ವಿ ಪಟ್ಟಣದಲ್ಲಿ ನಿಜಾಮರ ಕಾಲದಲ್ಲಿನ 100 ವರ್ಷಗಳ ಹಿಂದಿನ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಕಟ್ಟಡವನ್ನು 8 ಕೋಟಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಲಾದ ಕಟ್ಟಡದಲ್ಲಿ ಇಂದು ಕಾರ್ಯನಿರ್ವಹಿಸುತ್ತಿದೆ. ನಾನು ಶಾಸಕರಾಗಿ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿದ್ದ ಸಮಯದಲ್ಲಿ ಹಾಗೂ ರಾಜ್ಯ ಸಚಿವರಾದ ನಂತರ ರಾಜ್ಯದಲ್ಲಿನ ಎಲ್ಲಾ ವಕೀಲರ ಸಂಘದ ಭವನಕ್ಕೆ ಅಗತ್ಯವಿರುವ ಮೂಲ ಸೌಕರ್ಯಗಳನ್ನು ಕಲ್ಪಿಸುವುದಕ್ಕೆ ಹೆಚ್ಚಿನ ಆದ್ಯತೆ ನೀಡಿದ್ದೇನೆ. ಇಂದು ಲೋಕೋಪಯೋಗಿ ಇಲಾಖೆಯಿಂದ 3 ಕೋಟಿ ವೆಚ್ಚದಲ್ಲಿ ನೂತನ ವಕೀಲರ ಭವನ ನಿರ್ಮಾಣ ಮಾಡಲಾಗಿದೆ. ತಾಲೂಕಿನ ವಕೀಲರ ಭವನಕ್ಕೆ ಅಗತ್ಯವಿರುವ ಸಾಮಗ್ರಿಗಳನ್ನು ಶಾಸಕರಿಂದ ಮಂಜೂರು ಮಾಡಿಸುವುದಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಆದ ನಂತರ ಅದು ಉದ್ಘಾಟನಾ ಸಂಬಂಧದ ಸಹಿತ ನಮ್ಮ ಧಾರವಾಡ ಹೈಕೋರ್ಟ್ ಜಡ್ಜ್ ಆಗಿರ್ತಕ್ಕಂಥ ಪಾಟೀಲ್ ಸಮ್ಮುಖದಲ್ಲಿ ಅವತ್ತು ಶಂಕುಸ್ಥಾಪನೆ ಮಾಡಿದ್ವಿ. ಆದಷ್ಟು ದೇವರಲ್ಲಿ ಮುಗಿಸಿ ಉತ್ತಮವಾದಂಥ ಬಿಲ್ಡಿಂಗ್ ಆಗಬೇಕಾದ್ರೆ ನಾನು ಅಧಿಕಾರಿಗಳ ಜೊತೆಯಲ್ಲಿ 4 ಬಾರಿಗೆ ವಿಸಿಟ್ ಮಾಡಿದೆ. ಅದ್ರ ಜೊತೆಯಲ್ಲಿ ನಮ್ಮ ಹಿಂದಿನ ಕಾಲದಲ್ಲಿ ವಕೀಲರಾಗಿ ನಮ್ಮ ಮೊಹಮ್ಮದ್ ಅಲಿ ವಕೀಲ ಅವರ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ನಮ್ಮ ಅಪ್ಪನಮಠ ಸ್ವಾಮಿ ಅವರು ಎಲ್ಲರೂ ಸೇರಿ ಬಾರ್ ಅಸೋಸಿಯೇಷನ್ ಇಲ್ಲಾಂದರೆ ಆಗಲೂ ಬಿಡಿ ಇಲಾಖೆ ಮುಖಾಂತರ 3 ಕೋಟಿ ರೂಪಾಯಿ ವೆಚ್ಚದಿಂದ ಒಂದು ಬಿಲ್ಡಿಂಗ್ ನಿರ್ಮಾಣ ಮಾಡಿದೆ. ಇವತ್ತು ಹೊಸದಾಗಿ ಉತ್ತಮವಾದಂಥ ನ್ಯಾಯಾಲಯ ಸಂಕೀರ್ಣ, ಅದರ ಜೊತೆಯಲ್ಲಿ ಬಾರ್ ಅಸೋಸಿಯೇಷನ್ ಸಹಿತ ಆಗಿದೆ. ಹಿಂದಿನ ಬಾರ್ ಅಸೋಸಿಯೇಷನ್ ಸಹಿತ ನಾನು ಪ್ರಥಮ ಬಾರಿಗೆ ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ ಚೇರ್ಮನ್ ಆದಾಗ ಮಾನ್ಯಲೇ ಪ್ರಾರಂಭ ಮಾಡಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಲಾಕರ್ಸು, ಸೋಫಾಗಳು, ಟಿವಿ ಮತ್ತು ಕೂಲರ್ ಇಷ್ಟು ನಾನು ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ನಿಂದ ಅನುಮತಿ ನೀಡಿ ಮಾನ್ಯ ವಕೀಲ ಸಂಘಟನೆಗಳ ಜೊತೆಯಲ್ಲಿ ಇಲ್ಲೆಲ್ಲ ಸ್ವಲ್ಪ ರಾಯಚೂರು, ಅಫಜಲ್ಪುರು, ಜೇವರ್ಗಿ ಮತ್ತು ಬೇರೆ ಬೇರೆ ಹೈದರಾಬಾದ್ ಕರ್ನಾಟಕ ಇರ್ತಕ್ಕಂಥ ಅನೇಕ ನ್ಯಾಯಾಲಯಗಳಿಗೆ ಈ ರೀತಿಯಾದಂಥ ಅನುಕೂಲತೆ ಮಾಡುವಂಥ ಒಂದು ಪ್ರಯತ್ನ ಮಾಡಿದ್ವಿ. ಜನರಿಗೆ ಸಿಗಬೇಕಾಗಿರ್ತಕ್ಕಂಥ ನ್ಯಾಯಗಳನ್ನೇ ಸಿಗಬೇಕಾಗಿದೆ. ಆ ದಿಶೆಯಲ್ಲಿ ರಾಷ್ಟ್ರಪತಿಗಳನ್ನು ಹಿಡಿದು ಸಾಮಾನ್ಯ ಮನುಷ್ಯರಿಗೆ ಸಹಿತ ಒಂದೇ ರೀತಿಯಾದಂಥ ನ್ಯಾಯ ಸಿಗುವಂಥ ಒಂದು ನ್ಯಾಯಾಂಗದ ಅನುಕೂಲತೆಗಾಗಿ ನಾವೆಲ್ಲವನ್ನು ಮಾಡಬೇಕು. ಅಲ್ಲಿರ್ತಕ್ಕಂಥ ವಕೀಲರೆಲ್ಲ ಅದರಲ್ಲಿ ಭಾಗಿಯಾಗಿರೋದ್ರಿಂದ, ಅವ್ರ ಜವಾಬ್ದಾರಿ ಅಧ್ಯಕ್ಷರಿರೋದ್ರಿಂದ ಅವ್ರಿಗೆ ಸರ್ಕಾರವಾಗಿರ್ಬೇಕಪ್ಪ ಉದ್ದೇಶದಿಂದ ಯಾವುದೇ ತಾಲೂಕದಲ್ಲಿರ್ಬೋದು, ಜಿಲ್ಲಾ ಮಟ್ಟದಲ್ಲಿರ್ಬೋದು, ಇವತ್ತು ರಾಯಚೂರಿನಲ್ಲಿ ಸಹಿತ ಆ ಬಿಲ್ಡಿಂಗ್ ಆದಷ್ಟು ದೇವರಲ್ಲಿ ಆಗಬೇಕಂತ ನಾನು ಈಗಾಗಲೇ 3-4 ಬಾರಿಗೆ ವಿಸಿಟ್ ಮಾಡಿದೆ. ಬಾರ್ ಅಸೋಸಿಯೇಷನ್ ಸಹಿತವಲ್ಲೇ ಅಧ್ಯಕ್ಷರು, ಪದಾಧಿಕಾರಿಗಳು ಬಂದು ನಾನು ಕರ್ಕೊಂಡು ಹೋಗಿದ್ರು. ಈಗಾಗಲೇ
ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಮಾರುತಿ ಎಸ್ ಬಗಾಡೆ ಮಾತನಾಡಿ, ಉತ್ತಮವಾದ ತೀರ್ಪುಗಳು ಬರುವುದಕ್ಕೆ ವಕೀಲರ ಪಾತ್ರವಿರುತ್ತದೆ. ವಕೀಲರು ಹಾಗೂ ನ್ಯಾಯಾಧೀಶರು ನ್ಯಾಯಾಂಗದ 2 ಚಕ್ರಗಳಿದ್ದಂತೆ. ವಕೀಲರು ಕಕ್ಷಿದಾರರ ಭಾವನೆಗಳಿಗೆ ಸ್ಪಂದಿಸಿ ಕಾನೂನಿನ ಹೆಚ್ಚಿನ ಜ್ಞಾನವನ್ನು ಹೊಂದಿ ಪ್ರತಿಯೊಬ್ಬರಿಗೂ ಕೂಡ ನ್ಯಾಯ ದೊರೆಯುವಂತೆ ಮಾಡುವಲ್ಲಿ ಹೆಚ್ಚಿನ ಪಾತ್ರ ವಹಿಸುವ ಅಗತ್ಯವಿದೆ. ಹಿರಿಯ ವಕೀಲರಲ್ಲಿನ ಜ್ಞಾನವನ್ನು ವಾದ ಮಾಡುವ ಶೈಲಿಯನ್ನು ಕಿರಿಯ ವಕೀಲರು ಪಡೆದುಕೊಳ್ಳಬೇಕು. ಮಾನ್ವಿ ನ್ಯಾಯಾಲಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲು ವಿಭಾಗ, ವಿಚ್ಛೇದನ ಪ್ರಕರಣಗಳಿದ್ದು ಅವುಗಳ ತ್ವರಿತ ವಿಲೇವಾರಿಗೆ ಹಿರಿಯ ನ್ಯಾಯವಾದಿಗಳು ಸಹಕಾರ ನೀಡಬೇಕು. ನ್ಯಾಯಾಲಯದಲ್ಲಿ ನಡೆಯುವ ಮಧ್ಯಸ್ಥಿಕೆ ಕ್ಯಾಂಪೇನ್ಗಳ ಮೂಲಕವೂ ವ್ಯಾಜ್ಯಗಳನ್ನು ತ್ವರಿತಗತಿಯಲ್ಲಿ ಬಗೆಹರಿಸಿಕೊಳ್ಳುವುದಕ್ಕೆ ಅವಕಾಶವಿದೆ ಎಂದು ತಿಳಿಸಿದರು. ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದ ರವಿಕುಮಾರ್ ಪಾಟೀಲ್ ಮಾತನಾಡಿ, ತಾಲೂಕಿನ ವಕೀಲರ ಸಂಘವು ಕಕ್ಷಿದಾರರಿಗೆ ನ್ಯಾಯವನ್ನು ದೊರಕಿಸಿಕೊಡುವುದರ ಜೊತೆಗೆ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಾ ಬಂದಿದೆ. ಈ ಸಾಲಿನಿಂದ ಮೃತ ವಕೀಲರ ಸಂಘದ ಸದಸ್ಯರ ಕುಟುಂಬಕ್ಕೆ ನೆರವು ನೀಡುವುದಕ್ಕಾಗಿ ವಕೀಲರ ಕಲ್ಯಾಣ ನಿಧಿಯನ್ನು ಪ್ರಾರಂಭಿಸಿ 50,000 ಪರಿಹಾರವನ್ನು ನೀಡಲಾಗುವುದು ಎಂದು ತಿಳಿಸಿದರು. ಇಷ್ಟಕ್ಕೆಲ್ಲ ಕಾರಣ ಏನಂದ್ರೆ ಹಿಂದೆ ಇರ್ತಕ್ಕಂಥ ನಮ್ಮೆಲ್ಲ ವಕೀಲರ ಸಂಘದ ಅಧ್ಯಕ್ಷಗಳು, ಪದಾಧಿಕಾರಿಗಳು, ಹಿರಿಯರು, ರಾಕಿ ಕೊಟ್ಟ ಎಲ್ಲ ಹಿರಿಯ ನ್ಯಾಯವಾದಿಗಳಿಗೆ ವಿನಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸಿ, ಈ ಒಂದು ಸಂಘದಲ್ಲಿ ರಾಜ ಅಲ್ಲಾಪುರ ದೊರೆ ಸಾಹೇಬರು, ಮೈಮೂದ್ ಅಲಿ ಸಾಹೇಬರು, ಜಿಯಾವುದ್ದೀನ್ ಸಾಹೇಬರು, ಚಕ್ರಪ್ಪ ಪಾಟೀಲ್ ವಕೀಲರು, ಚನ್ನನಗೌಡ ವಕೀಲರು, ಅಯ್ಯಪ್ಪ ನಾಯಕ್ ವಕೀಲರು, ಗುಮ್ಮ ಬಸವರಾಜ್ ವಕೀಲರು, BK ಅಂಬರೀಶ್ ವಕೀಲರು, ಮಲ್ಲಿಕಾ, ಎಲ್ಲ ವೇದಿಕೆಗಳಲ್ಲಿ ಇವರೆಲ್ಲ ಒಂದು ಹಾಕಿಕೊಟ್ಟಿರ್ತಾರ ಮಾರ್ಗದಲ್ಲಿ ನಮ್ಮ ವಕೀಲ ಸಂಘಕ್ಕೆ ಯಾವುದೇ ಕೆಟ್ಟ ಹೆಸರು ಬರದ ಹಾಗೆ ಎಲ್ಲ ನಮ್ಮ ವಕೀಲರು ಯಾವ ರೀತಿ ನಮ್ಮ ಹಿರಿಯ ವಕೀಲರು ನಮ್ಮ ವಕೀಲ ಸಂಘವನ್ನ ಕಾಪಾಡ್ಕೊಂಡು ಬಂದಿದ್ದಾರೆ, ಅದೇ ಕೂಡ ನಾವು ಕಾಪಾಡ್ಕೊಂಡು ಬರ್ತೀವಿ. ಮುಂದೆ ಕೂಡ ಇದೇ ರೀತಿ ಸಂಘವನ್ನ ಕಾಪಾಡ್ಕೊಂಡು ಹೋಗ್ತೀವಿ ಅಂತೇಳಿ ತಮ್ಮಲ್ಲಿ ಭರವಸೆಯನ್ನ ನೀಡ್ತಾ ಇದ್ದೀನಿ ಮಹಿಳಾ. ಕಾರ್ಯಕ್ರಮದಲ್ಲಿ ಹಿರಿಯ JMFC ನ್ಯಾಯಾಲಯದ ಹಿರಿಯ ನ್ಯಾಯಾಧೀಶರಾದ ಶಿವರಾಜ್ ವಿ ಸಿದ್ದೇಶ್ವರ್ ಹಾಗೂ ಕಿರಿಯ ಶ್ರೇಣಿ ನ್ಯಾಯಾಧೀಶರಾದ ಆನಂದ್ H ಕೊಣ್ಣೂರು ಮತ್ತು ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಚನ್ನಬಸವನಾಯಕ ಬಲ್ಲಟಗಿ, ಲೋಕೋಪಯೋಗಿ ಇಲಾಖೆಯ ಅಭಿಯಂತರರಾದ ವೆಂಕಟೇಶ್ ಗಲ್ಲಗ್ ಸೇರಿದಂತೆ ಜಿಲ್ಲೆಯ ವಿವಿಧ ನ್ಯಾಯಾಲಯಗಳ ನ್ಯಾಯಾಧೀಶರು, ವಕೀಲರ ಸಂಘದ ಪದಾಧಿಕಾರಿಗಳು, ನ್ಯಾಯವಾದಿಗಳು, ಸಿಬ್ಬಂದಿಗಳು ಇದ್ದರು.